ನಮ್ಮ ಕ್ಯಾಂಪಸ್ ಮೇಲೆ ಸೂರ್ಯೋದಯವಾಗುತ್ತಿದ್ದಂತೆ ನಮ್ಮ ಕ್ಯಾಂಪರ್ಗಳು ತಮ್ಮ ದಿನವನ್ನು ಉತ್ಸಾಹದಿಂದ ಆರಂಭಿಸಿದರು. ಈಜಿನ ಮೂಲಭೂತ ತರಬೇತಿ, ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಕಲಿಕೆಯೊಂದಿಗೆ ತುಂಬಿದ ರೋಚಕವಾದ 3ನೇ ದಿನದ ನಂತರ ನಮ್ಮ ಕ್ಯಾಂಪರ್ಗಳು ಹೆಚ್ಚಿನ ಉತ್ಸಾಹ ಮತ್ತು ಸಂಕಲ್ಪದೊಂದಿಗೆ 4ನೇ ದಿನಕ್ಕೆ ಕಾಲಿಟ್ಟರು. ದಿನವು ಉತ್ಸಾಹಭರಿತವಾಗಿ ದೈಹಿಕ ವ್ಯಾಯಾಮಗಳಿಂದ ಆರಂಭವಾಗಿ 400 ಮೀಟರ್ ಓಟದೊಂದಿಗೆ ಮುಂದುವರಿದು ಚುರುಕು ಮತ್ತು ಕೇಂದ್ರೀಕೃತ ದಿನಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಿತು. ಈಜಿನಲ್ಲಿ ಕ್ಯಾಂಪರ್ಗಳು ಮುಂದಿನ ಹಂತಕ್ಕೆ ಸಾಗಿದ್ದು ಸ್ವಲ್ಪ ಆಳವಾದ ನೀರಿನಲ್ಲಿ ತೇಲುವ ಫ್ಲೋಟಿಂಗ್ ಕೌಶಲ್ಯಗಳನ್ನು ಅಭ್ಯಾಸ ಮಾಡಿದರು. ಇದರಿಂದ ಅವರು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಸಮತೋಲನವನ್ನು ಸುಧಾರಿಸಿಕೊಂಡು ನೀರಿನೊಂದಿಗೆ ಹೆಚ್ಚು ಹೊಂದಿಕೊಳ್ಳುವಂತಾಯಿತು. ಇದರ ಜೊತೆಗೆ ಅವರು ನಮ್ಮ ನೃತ್ಯ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಮ್ಮ ನೃತ್ಯ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತಾ ಸ್ಪಷ್ಟವಾದ ಪ್ರಗತಿ ಮತ್ತು ಹೆಚ್ಚುತ್ತಿರುವ ಆತ್ಮವಿಶ್ವಾಸವನ್ನು ತೋರಿಸಿದರು. Five, six, seven, go. 1, 2, stop. 5, 6, 7, go. 1, 2, 3, 4. 5, 6, 7, go. 1, 2. Hey, open not the music. 5, 6, 7, go. 1, 2, 3, 4. Right again. 5, 6, 7, go. 1, 2, 3, 4. Now hand ಹೇಳ್ಬೇಕು. ನಾನು ಹೋಗ್ಬೇಕು. 5, 6, 7, go. 1, 2, 3, 4. ಈಗ ಹೋಗ್ಬೇಕು. ಒಂದು ಸ್ಟೆಪ್ ಬ್ಯಾಕ್ ಹೋಗ್ಬೇಕು. ಕಂಪ್ಯೂಟರ್ ಪ್ರಯೋಗಾಲಯದಲ್ಲಿ ಕ್ಯಾಂಪರ್ಗಳು ಹೊಸ ಅಪ್ಲಿಕೇಶನ್ಗಳನ್ನು ಅನ್ವೇಷಿಸಿದರು. ಕೆಲವರು ಗಂಭೀರವಾಗಿ ಕಲಿಕೆಯಲ್ಲಿ ತೊಡಗಿಕೊಂಡರೆ ಇನ್ನು ಕೆಲವರು ತಂತ್ರಜ್ಞಾನವನ್ನು ಮನರಂಜನೆಯೊಂದಿಗೆ ಆಸ್ವಾದಿಸಿದರು. ಇಂದಿನ ಸ್ಪೋಕನ್ ಇಂಗ್ಲಿಷ್ ತರಗತಿ ಅತ್ಯಂತ ಸಂವಹನಾತ್ಮಕವಾಗಿದ್ದು ನಮ್ಮ ಡಿಜಿಟಲ್ ತರಗತಿಯಲ್ಲಿ ನಡೆಸಲಾಯಿತು. ಇದು ಕ್ಯಾಂಪರ್ಗಳಲ್ಲಿ ಸಂವಹನ, ಭಾಗವಹಿಸುವಿಕೆ ಮತ್ತು ಮಾತನಾಡುವ ಆತ್ಮವಿಶ್ವಾಸವನ್ನು ಉತ್ತೇಜಿಸಿತು. Good morning, when we have to say good morning, when we have to say good afternoon, when we have to say good evening, and when we have to say good night. I have given time then to you also, yes? ಸೂರ್ಯ ಅಸ್ತಮಿಸುತ್ತಿದ್ದಂತೆ ದಿನವು ರುಚಿಕರ ಅಂತ್ಯ ಕಂಡು ಕ್ಯಾಂಪರ್ಗಳು ಬಿಸಿ ಬಿಸಿ ಸ್ಪೈಸಿ ವಡಾಪಾವನ್ನು ಆಸ್ವಾದಿಸಿದರು.
5ನೇ ದಿನದ ಇನ್ನಷ್ಟು ರೋಚಕ ಅಪ್ಡೇಟ್ಗಳಿಗೆ ನಮ್ಮೊಂದಿಗೆ ಇರಿ. ಏನೇ ಬೇಗ ಬೇಗ ಮುಗಿಸ್ಬೇಕು.